ನೇಹಾ ಹತ್ಯೆ ಖಂಡಿಸಿ ಮುಸ್ಲಿಂ ವ್ಯಾಪಾರಿಗಳು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಹಂತಕ ಫಯಾಜ್ಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿ ಪ್ರತಿಭಟನೆ. ಹುಬ್ಬಳ್ಳಿಯಲ್ಲಿ ಅಂಗಡಿ ಮುಂಗಟ್ಟು ಮಾರ್ಕೆಟ್ಗಳನ್ನು ಬಂದ್ ಮಾಡಿ ಪ್ರತಿಭಟನೆ. ಶಹಾ ಬಜಾರ್ ನೂರಾನಿ ಮಾರ್ಕೆಟ್ ವ್ಯಾಪಾರಿಗಳು ಧರಣಿ ನಡೆಸಿದ್ದಾರೆ. ಮಧ್ಯಾಹ್ನ 3 ಗಂಟೆಯವರೆಗೆ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಗಿದೆ. ನೇಹಾ ಹತ್ಯೆ ಖಂಡಿಸಿ ಮುಸ್ಲಿಂ ವ್ಯಾಪಾರಿಗಳ ಪ್ರತಿಭಟನೆ ತೀವ್ರಗೊಂಡಿದೆ. ಹಂತಕ ಫಯಾಜ್ಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಗಿರುವುದು. ಹುಬ್ಬಳ್ಳಿಯಲ್ಲಿ ಅಂಗಡಿ ಮುಂಗಟ್ಟು ಮಾರ್ಕೆಟ್ಗಳನ್ನು ಬಂದ್ ಮಾಡಲಾಗಿದೆ. ಶಾ ಬಜಾರ್ ನೂರಾನಿ ಮಾರ್ಕೆಟ್ ವ್ಯಾಪಾರಿಗಳು ಒಗ್ಗಟ್ಟಾಗಿ ಧರಣಿ ನಡೆಸಿದ್ದಾರೆ. ಮಧ್ಯಾಹ್ನ 3 ಗಂಟೆ ತನಕ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿರಲಿವೆ. ಜೊತೆಗೆ ಜಸ್ಟಿಸ್ ಫಾರ್ ನೇಹಾ ಅಂತ ಎಲ್ಲ ಕಡೆ ಬೋರ್ಡ್ಗಳನ್ನು ಕೂಡ ಹಾಕಲಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯರಾದಂತಹ ನಿರಂಜನ್ ಹಿರೇಮಠ ಅವರ ಪುತ್ರಿ ನೇಹಾ ಹಿರೇಮಠ ಅವರು ಕೊಲೆಯಾಗಿ ಇವತ್ತಿಗೆ 5 ದಿನ ಕಳೆದಿದೆ. ಈಗ ಅಂಜುಮನ್ ಸಂಸ್ಥೆ ಕೂಡ ಈ ನೇಹಾಳ ಕೊಲೆಯನ್ನು ಖಂಡಿಸಿ ಅಂಜುಮನ್ ಸಂಸ್ಥೆ ಅವರಿಗೆ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು. ಅಂಜುಮನ್ ಸಂಸ್ಥೆ ಇವತ್ತು ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ? ನೋವಾ ಐವಿಎಫ್ನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ. ಅರ್ಧ ಧಾರವಾಡ ಜಿಲ್ಲೆಯ ಬಂದ್ಗೆ ಕರೆ ಕೊಟ್ಟಿರ್ತಕ್ಕಂಥದ್ದು. ನಾವೀಗ ಹುಬ್ಬಳ್ಳಿಯ ಶಹಾ ಬಜಾರ್ ಮುಂಭಾಗದಲ್ಲಿದ್ದೀವಿ. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಈ ಒಂದು BVB ಕಾಲೇಜಿನಲ್ಲಿ ಈ ನೇಹಾಳ ಬರ್ಬರ ಕೊಲೆಯಾಗಿರುತ್ತೆ. ಕೊಲೆಯನ್ನು ಖಂಡಿಸಿ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಗಳಾಗ್ತವೆ. ಅದಕ್ಕೆ ಹುಬ್ಬಳ್ಳಿ ಧಾರವಾಡ ಅಂಜುಮನ್ ಸಂಸ್ಥೆ ಕೂಡ ಈಗ ಕೈ ಜೋಡಿಸ್ತಕ್ಕಂಥದ್ದು. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ನಾನೀಗ ಹುಬ್ಬಳ್ಳಿಯ ಶಹಾ ಬಜಾರ್ನ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತೀನಿ. ಇಲ್ಲಿ ಪ್ರತಿಯೊಂದು ಅಂಗಡಿಗಳನ್ನು ಇವತ್ತು ಅರ್ಧ ದಿನದ ಮಟ್ಟಿಗೆ ಕ್ಲೋಸ್ ಮಾಡಲಾಗಿದೆ. ಅಂಗಡಿ ಮುಂಭಾಗದಲ್ಲಿ ಜಸ್ಟಿಸ್ ಟು ನೇಹಾ ಹಿರೇಮಠ್ ಅಂಥೇಳಿ ಬೋರ್ಡನ್ನು ಹಾಕಿದ್ದಾರೆ. ಇದು ಹುಬ್ಬಳ್ಳಿಯ ದೃಶ್ಯಾವಳಿ. ಆದರೆ ಧಾರವಾಡದಲ್ಲೂ ಕೂಡ ಅರ್ಧ ದಿನ ಅಂಜುಮನ್ ಸಂಸ್ಥೆ ಬಂದ್ಗೆ ಕರೆ ಕೊಟ್ಟಿದೆ. ಇಲ್ಲಿ ನೇಹಾ ಹಿರೇಮಠ್ ತಂದೆ ನಿರಂಜನ್ ಹಿರೇಮಠ್ ಮನೆಗೆ ಅಂಜುಮನ್ ಸಂಸ್ಥೆ ನಿನ್ನೆ ಭೇಟಿ ಕೊಟ್ಟು ಸಾಂತ್ವನ ಹೇಳಿತ್ತು. ಅಲ್ಲದೆ ಅವರು ಯಾರೂ ಕೂಡ ನೇಹಾ ಹಿರೇಮಠ್ ಕೊಲೆ ಆರೋಪಿ ಫಯಾಜ್ ಏನಿದ್ದಾನೆ ಅವರ ವಕಾಲತ್ತು ವಹಿಸದಂತೆ, ಅಂದರೆ ಫಯಾಜ್ ಪರ ಯಾರೂ ಕೂಡ ವಕಾಲತ್ತು ವಹಿಸದಂತೆ ಒಂದು ನಿರಂಜನ್ ಹಿರೇಮಠ್ ಅವರಿಗೆ ಪ್ರಾಮಿಸ್ ಅನ್ನು ಮಾಡಿತ್ತು. ಆ ಹಿನ್ನೆಲೆಯಲ್ಲಿ ನೇಹಾ ಕೊಲೆಯನ್ನು ಖಂಡಿಸಿ ಇವತ್ತು ಸಂಪೂರ್ಣವಾಗಿ ಅಂಜುಮನ್ ಸಂಸ್ಥೆ ನೇಹಾ ಹಿರೇಮಠ್ ಕುಟುಂಬದ ಜೊತೆಗಿದೆ. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಇದು ಶಹಾ ಬಜಾರ್ ಅಂದರೆ ಸಂಪೂರ್ಣವಾಗಿ ಮುಸ್ಲಿಂ ಸಮುದಾಯದವರು ಈ ಮಾರುಕಟ್ಟೆಯಲ್ಲಿ ವ್ಯಾಪಾರ ವ್ಯವಹಾರನ ಮಾಡ್ತಾರೆ. ಸಂಪೂರ್ಣವಾಗಿ ಈಗ ರಸ್ತೆಗಳು ಖಾಲಿ ಇರ್ತಕ್ಕಂಥದ್ದು. ನಾನೇನೀಗ ಈ ಶಹಾ ಬಜಾರ್ ದೃಶ್ಯಾವಳಿಗಳನ್ನು ತೋರಿಸ್ತೀನಿ. ಇಲ್ಲಿ ಸರಿಸುಮಾರು 1000 ವ್ಯಾಪಾರಿಗಳಿದ್ದಾರೆ. ಆ ವ್ಯಾಪಾರಿಗಳೆಲ್ಲರೂ ಕೂಡ ಇವತ್ತು ಈ ಒಂದು ನೇಹಾ ಕೊಲೆಗೆ ಖಂಡಿಸಿ ಆ ಬಂದ್ಗೆ ಕರೆ ಕೊಟ್ಟಿರ್ತಕ್ಕಂಥದ್ದು. ಅಂಜುಮನ್ ಸಂಸ್ಥೆಗೆ ಎಲ್ಲರೂ ಕೂಡ ತಲೆಬಾಗಿ ತಮ್ಮ ವ್ಯಾಪಾರ ವ್ಯವಹಾರನ ಬಂದ್ ಮಾಡಿದ್ದಾರೆ. ಒಟ್ಟಾರೆಯಾಗಿ ಈ ನೇಹಾ ಕೊಲೆ ಖಂಡಿಸಿ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಗಳಾಗುತ್ತೆ. ಅದಕ್ಕೆ ಅಂಜುಮನ್ ಸಂಸ್ಥೆಯು ಕೂಡ ಈಗ ಕೈ ಜೋಡಿಸಿದ್ದು ನೇಹಾ ಹಿರೇಮಠ್ ಕೊಲೆ ಮಾಡಿರ್ತಕ್ಕಂತಹ ಫಯಾಜ್ಗೆ ಕಠಿಣ ಶಿಕ್ಷೆ ಆಗಬೇಕು, ಆತನಿಗೆ ಗಲ್ಲು ಶಿಕ್ಷೆ ಆಗಬೇಕು ಅನ್ನೋದು ಅಂಜುಮನ್ ಸಂಸ್ಥೆಯ ವಾದ ಕೂಡ ಆಗಿದೆ. ಹೀಗಾಗಿ ನೇಹಾ ಹಿರೇಮಠ್ ಅವರ ಕೊಲೆಗೆ ಅಂಜುಮನ್ ಸಂಸ್ಥೆಯು ಕೂಡ ಈಗ ಬೆಂಬಲವನ್ನು ಸೂಚಿಸಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಿವಾಜ್ ಜೊತೆ ಶಿವಕುಮಾರ್, TV9 ಹುಬ್ಳಿ. ಧಾರವಾಡ ಲೋಕಸಭಾ ಚುನಾವಣಾ ಕಣದಲ್ಲಿ ಬಿಗ್ ಟ್ವಿಸ್ಟ್. ನಾಮಪತ್ರ ವಾಪಸ್ ಪಡೆಯುವುದಕ್ಕೆ ದಿಂಗಾಲೇಶ್ವರ ಶ್ರೀಗಳು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಧಾರವಾಡ ಲೋಕಸಭಾ ಚುನಾವಣಾ ಕಣದಲ್ಲಿ ಬಿಗ್ ಟ್ವಿಸ್ಟ್. ದಿಂಗಾಲೇಶ್ವರ ಶ್ರೀಗಳು ನಾಮಪತ್ರ ವಾಪಸ್ಸಾತಿಗೆ ಈಗ ನಿರ್ಧಾರವನ್ನ ಕೈಗೊಂಡಿರುವುದು. ಧಾರವಾಡದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ರು ಶ್ರೀಗಳು. ಪ್ರಹ್ಲಾದ್ ಜೋಶಿ ವಿರುದ್ಧ ಕಣಕ್ಕಿಳಿಯುವುದಾಗಿ ಘೋಷಣೆ ಕೂಡ ಮಾಡಿದ್ರು. ಆದರೆ ಇವತ್ತು ನಾಮಪತ್ರ ವಾಪಸ್ ಪಡೆಯಲಿದ್ದಾರೆ ದಿಂಗಾಲೇಶ್ವರ ಶ್ರೀಗಳು. ಶಿರಹಟ್ಟಿ ಮಠದ ಹಿರಿಯ ಪೀಠಾಧಿಪತಿಯ ಸೂಚನೆ ಮೇರೆಗೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಫಕೀರ ಶಿವಯೋಗಿ ಸಿದ್ದರಾಮ ಶ್ರೀಗಳ ಸೂಚನೆ ಮೇರೆಗೆ ದಿಂಗಾಲೇಶ್ವರ ಶ್ರೀಗಳು ನಾಮಪತ್ರ ವಾಪಸ್ ಪಡೆದಿದ್ದಾರೆ. ಶ್ರೀಗಳ ಮನವೊಲಿಸಿದ್ದು ಬಿಜೆಪಿನ ಅಥವಾ ಕಾಂಗ್ರೆಸ್ ಪಕ್ಷವ ಅನ್ನೋದು ಈಗ ದೊಡ್ಡ ಪ್ರಶ್ನೆ. ಕಾಂಗ್ರೆಸ್ನಿಂದ ವಿನೋದ್ ಸೂಟಿ ಕಣಕ್ಕಿಳಿದಿದ್ದಾರೆ. ಇತ್ತ ಬಿಜೆಪಿಯಿಂದ ಪ್ರಹ್ಲಾದ್ ಜೋಶಿ ಅವರಿಗೆ ಟಕ್ಕರ್ ಕೊಡೋದಕ್ಕೆ ದಿಂಗಾಲೇಶ್ವರ ಶ್ರೀಗಳು ಕಣಕ್ಕಿಳಿದಿರೋದು ಅನ್ನೋದು ಬಹಳ ಚರ್ಚೆ ಆಗಿತ್ತು. ಯಾವ ಕಾರಣಕ್ಕೂ ಕೂಡ ಅವರು ಕಣದಿಂದ ಹಿಂದೆ ಸರಿಯೋದಿಲ್ಲ ಅನ್ನುವಂತಹ ದಿಟ್ಟ ನಿರ್ಧಾರವನ್ನು ಕೂಡ ಕೈಗೊಂಡಿದ್ರು. ಆದರೆ ಇದೀಗ ಬಿಗ್ ಟ್ವಿಸ್ಟ್ ಏನಂತಂದ್ರೆ ನಾಮಪತ್ರ ವಾಪಸ್ ಪಡೆಯೋದಕ್ಕೆ ದಿಂಗಾಲೇಶ್ವರ ಶ್ರೀಗಳು ನಿರ್ಧಾರವನ್ನು ಕೈಗೊಂಡಿರೋದು. ಇದು ಬಿಜೆಪಿಯಿಂದ ಆಗಿರುವಂತಹ ಮನವೊಲಿಕೆನ, ಕಾಂಗ್ರೆಸ್ನಿಂದ ಆಗಿರುವ ಮನವೊಲಿಕೆನ ಗೊತ್ತಿಲ್ಲ. ಯಾಕಂದರೆ ಎರಡೂ ಪಕ್ಷಗಳ ಲೆಕ್ಕಾಚಾರವೂ ಕೂಡ ಇಲ್ಲಿ ಎರಡೂ ಪಕ್ಷಗಳಿಗೆ ಅನುಕೂಲ ಆಗುವ ರೀತಿಯಲ್ಲೇ ಇದೆ.